ವೆನರಿಯೋ ವೈರ್ಲೆಸ್ ಮೈಕ್ರೋಫೋನ್. ಸೊ ನೀವು ನೋಡ್ಬೋದು ಇಲ್ಲಿ ಆ ಮಾಡೆಲು, ಕಲರು, ವರ್ಷನ್ನು ಆ್ಯಂಡ್ ಮೇಯ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3 ಇದೆ. ಸೊ ಇದು ಒಂದು ರಿಸೀವರು. ಓಕೆ, ವೈರ್ಲೆಸ್ ಮೈಕ್ರೋಫೋನು. ಸೊ ಇದು ಟೈಪ್ ಸಿ ಚಾರ್ಜರು ಮೈಕ್ರೋಫೋನ್ದು. ಸೊ ಹಾಗೆಯೇ ಬಾಕ್ಸಲ್ಲಿ ವೈರ್ಲೆಸ್ ಮೈಕ್ರೋಫೋನ್ ಯೂಸರ್ ಮ್ಯಾನುವಲ್ ಕೂಡ ಇದೆ. ಹಾಗೆಯೇ 1 year ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ ಇವರು. ಸೊ ಹಾಗೆಯೇ ಒಂದು ವೇಳೆ ಇದು ಕಂಫರ್ಟಬಲ್ ಆಗಿಲ್ಲ ಅಂದರೆ ನೀವು ಇದನ್ನು ಕೂಡ ಹಾಕೊಳ್ಬೋದು, ಎಕ್ಸ್ಟ್ರಾ ಇದೆ ಇದೊಂದು. ಸೊ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ರಿಸೀವರ್ ಆಗಲಿ ವೈರ್ಲೆಸ್ ಮೈಕ್ರೋಫೋನ್ ಆಗಲಿ ತುಂಬ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ಬ್ಯಾಕ್ ಸೈಡು ಪವರ್ ಬಟನ್ ಇದೆ. ಸೊ ಇಲ್ಲಿ ಈ ಪೋರ್ಟ್ ಬಂದು ನಿಮಗೆ ಸಪೋಸ್ ಮೊಬೈಲಲ್ಲಿ ಏನಾದರೂ ಚಾರ್ಜ್ ತುಂಬ ಕಡಿಮೆ ಇದೆ ಅಂದರೆ, ಸೊ ಇದಕ್ಕೆ ನೀವು ಈ ಪೋರ್ಟಿಗೆ ಚಾರ್ಜರ್ನ ಕನೆಕ್ಟ್ ಮಾಡಿದ್ರೆ ಮೊಬೈಲ್ ಕೂಡ ಚಾರ್ಜ್ ಆಗುತ್ತೆ. ಸೊ ಆ ಪರ್ಪಸ್ಸಿಗೆ ಈ ಪೋರ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೇಮ್ ಇಲ್ಲಿ ಇದಕ್ಕೆ ಈ ಮೈಕ್ರೋಫೋನ್ಗೆ ಇಲ್ಲಿದೆ ಚಾರ್ಜರ್ ಪೋರ್ಟು. ಸೊ ಹಾಗೆ ಇಲ್ಲಿ 3 ಆಪ್ಷನ್ ಇದೆ. ಒಂದು ಮ್ಯೂಟ್ ಆಪ್ಷನ್ನು, ಇನ್ನೊಂದು ಬ್ಲಿಂಕ್ ಆಗ್ತಾ ಇರುತ್ತೆ. ಡಿವೈಸ್ ಕನೆಕ್ಟ್ ಆದ ತಕ್ಷಣ ಅದು ಸ್ಟಾಪ್ ಆಗುತ್ತೆ. ಸೊ ಹಾಗೆ ನಿಂತ್ಕೊಳ್ಳುತ್ತೆ ಬ್ಲಿಂಕ್ ಆಗೋದು. ನೆಕ್ಸ್ಟು ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಏನು ಅಂತ ತೋರಿಸುತ್ತೆ. ಸೊ ಮೈಕ್ರೋಫೋನ್ ಆನ್ ಮಾಡ್ತಾ ಇದ್ದೀನಿ ಇವಾಗ, ನೋಡಿ ಬ್ಲಿಂಕ್ ಆಗ್ತಾ ಇದೆ. ಸೊ ಇನ್ನೂ ಡಿವೈಸ್ ಕನೆಕ್ಟ್ ಆಗಿಲ್ಲ, ಅದಕ್ಕೆ ಸೊ ನಾನು ಇವಾಗ ಕನೆಕ್ಟ್ ಮಾಡ್ತೀನಿ ಡಿವೈಸ್ಗೆ. ಸೊ ನೋಡಿ ರಿಸೀವರ್ನ ನಾನು ಆಂಡ್ರಾಯ್ಡ್ ಫೋನ್ಗೆ ಹಾಕಿದ್ದೀನಿ. ಸೊ ನೋಡಿ ಬ್ಲಿಂಕ್ ಆಗೋದು ಕೂಡ ಸ್ಟಾಪ್ ಆಗಿದೆ. ಇಟ್ ಮೀನ್ಸ್ ಇವಾಗ ಸಕ್ಸಸ್ಫುಲ್ಲಾಗಿ ಕನೆಕ್ಟ್ ಆಗಿದೆ ಡಿವೈಸ್ಗೆ. ಸೊ ನೀವು ಫಾಸ್ಟಾಗಿ 2 ಸಲ ಒಂದು ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಪ್ಷನ್ಗೆ ಬೀಳುತ್ತೆ. ಹಾಗೆಯೇ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಬೇಕು ಅಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ ಲೆವೆಲ್ 1ಅಲ್ಲಿದೆ, ಲೆವೆಲ್ 2, ಸೊ ಲೆವೆಲ್ 3 ಅಂದರೆ ಲೆವೆಲ್ ಫಸ್ಟಲ್ಲಿದ್ದಾವಾಗ 1 ಸಲ ಬ್ಲಿಂಕ್ ಆಗುತ್ತೆ. ನೀವು ಇನ್ನೊಂದು ಸಲ ಪ್ರೆಸ್ ಮಾಡಿದವಾಗ ಲೆವೆಲ್ 2 ಬಿದ್ದರೆ 2 ಸಲ ಬ್ಲಿಂಕ್ ಆಗುತ್ತೆ ಗ್ರೀನ್ ಲೈಟು. ಸೊ ಲೆವೆಲ್ 3 ಬಂದಾಗ ಆ್ಯಸ್ ಇಟ್ ಈಸ್ 3 ಸಲ ಬ್ಲಿಂಕ್ ಆಗುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಹೇಳ್ತಾ ಇರೋದು. ಸೊ ಓಕೆ, ಒಟ್ಟಾರೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ನೀವೇನಾದರೂ 1,000 ಏನಾದರೂ ಒಂದು ವೈರ್ಲೆಸ್ ಮೈಕ್ರೋಫೋನ್ ಬೇಕು ಅಂತ ನೋಡೋದಾದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ವಿತ್ 1 year ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಚೆನ್ನಾಗಿದೆ. ಸೊ ಇದರಲ್ಲಿ ರಿವರ್ಬ್ ಮೋಡ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಈ ಪವರ್ ಬಟನ್ನ 3 ಸಲ ಪ್ರೆಸ್ ಮಾಡಿದ್ರೆ ರಿವರ್ಬ್ ಮೋಡ್ಗೆ ಬೀಳುತ್ತೆ.